ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಬದುಕು ಸ್ವರ್ಗದಂತಿರಬೇಕಾದ್ರೆ ಮಕ್ಕಳನ್ನು ಸನ್ಮಾರ್ಗದಲ್ಲಿ ಬೆಳೆಸಿ. ಮಗುವಿಗೆ ಜನ್ಮಸ್ಥಳವೇ ಮೊದಲ ಪಾಠಶಾಲೆ, ಜನ್ಮದಾತೆ ತಾಯಿಯೇ ಮೊದಲ ಗುರು. ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ. ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸುತ್ತಿದ್ದರೂ ಸರ್ಕಾರಗಳಿಂದ ಅಸಹಕಾರ. ರಾಷ್ಟ್ರ ಮಟ್ಟದ ರೈತ ನಾಯಕರ ಆಗಮನ. ದೆಹಲಿ ಮಾದರಿ ಹೋರಾಟಕ್ಕೆ ಚಿಂತನೆ. ಕೃಷಿ ಪ್ರಯೋಗದಲ್ಲಿ ಕೋಲಾರದ ರೈತರು ಎತ್ತಿದ ಕೈ. ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭದ ಬೆಳೆ. ನೇರಳೆ ಬೆಳೆದು ಭರಪೂರ ಆದಾಯ ಪಡೆಯುತ್ತಿರುವ ರೈತ. ಸರ್ವರ್ ಸಮಸ್ಯೆ. ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಕಾದು ಸುಸ್ತಾದ ಜನತೆ. ನಮ್ಮ ಸಮಸ್ಯೆ ಅರ್ಥವಾಗುತ್ತಿಲ್ಲವೇ ಎಂದು ಅಳಲು ತೋಡಿಕೊಂಡ ಸಾರ್ವಜನಿಕರು. ವಾರ್ತೆಗಳ ವಿವರ. ನಿಮ್ಮ ಬದುಕು ಸ್ವರ್ಗದಂತಿರಬೇಕಾದ್ರೆ ಮಕ್ಕಳನ್ನು ಸನ್ಮಾರ್ಗದಲ್ಲಿ ಬೆಳೆಸಿದಾಗ ಸ್ವರ್ಗ ಮತ್ತು ಮೋಕ್ಷ ದೊರೆಯುತ್ತದೆ. ಮಗುವಿಗೆ ಜನ್ಮಸ್ಥಳವೇ ಮೊದಲ ಪಾಠಶಾಲೆ, ಜನ್ಮದಾತೆ ತಾಯಿಯೇ ಮೊದಲ ಗುರು. ಶಾಲೆ ಮತ್ತು ಗುರು ಮಕ್ಕಳಿಗೆ ವಿದ್ಯೆ ಮತ್ತು ಬುದ್ಧಿ ನೀಡುವ ಎರಡನೇ ಶಾಲೆ ಎಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಕಿವಿ ಮಾತು ಹೇಳಿದರು. ಚಿಕ್ಕಬಳ್ಳಾಪುರ ಹೊರವಲಯದ ಸೂಲಾಲಪ್ಪ ದಿನಿಯ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿಂದು ಬಿಜಿಎಸ್ ವರ್ಲ್ಡ್ ಸ್ಕೂಲ್, ಬಿಜಿಎಸ್ ಆಂಗ್ಲ ಶಾಲೆ, ಅಗಲಗುರ್ಕಿ ಮತ್ತು ಬಿಜಿಎಸ್ ಶಾಲೆ ಮಂಚನಬಳಿಯ ಶಿಕ್ಷಣ ಸಂಸ್ಥೆಗಳ 300 ಪುಟಾಣಿ ಮಕ್ಕಳಿಗಾಗಿ ಆಯೋಜಿಸಲಾಗಿದ್ದ ಪ್ರಥಮ ಅಕ್ಷರಾಭ್ಯಾಸದ ಕಾರ್ಯಕ್ರಮ ಜ್ಞಾನಾಂಕುರ 2024ರ ಸಮಾರಂಭದಲ್ಲಿ ಆದಿಚುಂಚನಗಿರಿಯ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಆಶೀರ್ವಚನ ನೀಡಿ, ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತದೆ. ಪೋಷಕರು ಏನು ಮಾಡುತ್ತಾರೋ ಅದು ಮಕ್ಕಳ ಮನಸ್ಸಿಗೆ ನಾಟುತ್ತದೆ. ಮಕ್ಕಳು ಮೊದಲ ತಪ್ಪಿಗೆ ಹೆತ್ತವರು ಶಿಕ್ಷೆ ನೀಡಿದರೆ ಮುಂದೆ ಆ ಮಕ್ಕಳು ತಪ್ಪು ಮಾಡಲು ಹೆದರುತ್ತವೆ. ಎಲ್ಲ ಮಕ್ಕಳಿಗೂ ಸಂಸ್ಕಾರ ಜ್ಞಾನದಿಂದಲೇ ಮನಸ್ಸಿನಲ್ಲೇ ಇರುತ್ತದೆ. ಅದಕ್ಕೆ ಪೋಷಕರು ನೀರೆರೆದು ಬೆಳೆಸಿ ಪೋಷಿಸಿದಾಗ ಸಮಾಜ ಮತ್ತು ದೇಶಕ್ಕೆ ಗೌರವ ತರುತ್ತಾರೆ ಎಂದರು. ಮಕ್ಕಳಿಗೆ ಜ್ಞಾನದ ಅವಶ್ಯಕತೆ ಏನು ಅಂತಕ್ಕಂಥದ್ದನ್ನ ಮಾತನಾಡೋದ್ರಲ್ಲಿ ಕೂಡ ಹೇಳಿದ್ದಾರೆ. ಒಂದು ಬೀಜ ಇರುತ್ತೆ, ಸಣ್ಣ ಬೀಜವನ್ನ ನೆಲಕ್ಕೆ ಹಾಕಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಸರವನ್ನ, ಸನ್ನಿವೇಶವನ್ನ ಸೃಷ್ಟಿ ಮಾಡಿದ್ರೆ ಹೋದ್ರೆ ಬೀಜ ಹಾಗೆ ಇದ್ದೇನಾಗುತ್ತೆ, ಕೊಳೆತು. ಸಮಾರಂಭದಲ್ಲಿ ಶ್ರೀ ಮಂಗಳನಾಥ ಸ್ವಾಮೀಜಿ, ಸಾಯಿ ಕೀರ್ತನ ಸ್ವಾಮೀಜಿ, ಆಡಳಿತಾಧಿಕಾರಿ ಡಾಕ್ಟರ್ ಎನ್ ಶಿವರಾಮರೆಡ್ಡಿ, ಉಪವಿಭಾಗಾಧಿಕಾರಿ ಎಚ್ ಅಶ್ವಿನ್, ಭಾರತ ಸರ್ಕಾರದ ಎಡಿಸಿ ಲಕ್ಷ್ಮಣ್, ನವದೆಹಲಿ ಕನ್ನಡ ಸಂಘಟನೆಯ ಅಧ್ಯಕ್ಷ ನಾಗರಾಜ್, ಮನೀಶ್, ಎಸ್ಜೆಸಿ ಪ್ರಾಂಶುಪಾಲ ಡಾಕ್ಟರ್ ಜಿಟಿ ರಾಜು ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮ್ಯಾನ್ ಅಮರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಳೆದ 900 ದಿನಗಳಿಂದ ನಿರಂತರವಾಗಿ ವಿವಿಧ ಹೋರಾಟಗಳ ಮೂಲಕ ಚನ್ನರಾಯಪಟ್ಟಣ ಹೋಬಳಿ ರೈತರು ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿಕೊಂಡು ಬರುತ್ತಿದ್ದರೂ ಸರ್ಕಾರಗಳ ಅಸಹಕಾರಕ್ಕೆ ಇದೀಗ ರಾಷ್ಟ್ರ ಮಟ್ಟದ ರೈತ ನಾಯಕರ ಬೆಂಬಲವೂ ಸಹ ದೊರೆತಿದೆ. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಮಹತ್ವದ ಸಭೆಯಲ್ಲಿ ರಾಷ್ಟ್ರಮಟ್ಟದ ನಾಯಕ ರಾಕೇಶ್ ಟಿಕಾಯತ್ ಮಾತನಾಡಿ, ಚನ್ನರಾಯಪಟ್ಟಣ ಹೋಬಳಿಯ ಬಹುತೇಕ ರೈತರು ಬಹಳ ದಿನಗಳಿಂದ ಹಸಿರು, ಹಳದಿ ಮತ್ತು ಕೆಂಪು ಬಾವಟವನ್ನು ಹಿಡಿದು ಭೂಸ್ವಾಧೀನವನ್ನು ವಿರೋಧಿಸುತ್ತಿರುವುದಕ್ಕೆ ನಾವು ಸಹ ಕೈ ಜೋಡಿಸುತ್ತೇವೆ. ದೆಹಲಿ ಮಾದರಿಯಲ್ಲಿ ಭೂಸ್ವಾಧೀನ ಸುಗ್ರೀವಾಜ್ಞೆಯ ಮೂಲಕ ಹೊಸ ಕಾಯ್ದೆಯನ್ನು ಜಾರಿಗೊಳಿಸಲಾಗುತ್ತದೆ. ದೇಶದಾದ್ಯಂತ ಭೂಸ್ವಾಧೀನ ಪಿಡುಗು ಹೋಗಲಾಡಿಸಬೇಕು. ರೈತರ ಫಲವತ್ತಾದ ಭೂಮಿ ರೈತರಿಗೆ ಉಳಿಯಬೇಕು. ದೆಹಲಿಯಲ್ಲಿಯೂ ಸಹ ಈ ಬಗ್ಗೆ ಚರ್ಚಿಸಲಾಗುತ್ತದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯೊಂದಿಗೆ ಮಾತನಾಡಿ ಈ ಭೂಸ್ವಾಧೀನಕ್ಕೆ ಪೂರ್ಣ ವಿರಾಮ ಹಾಡಬೇಕು. ಒಪ್ಪದಿದ್ದ ಪಕ್ಷದಲ್ಲಿ ತೀವ್ರ ಸ್ವರೂಪದ ಹೋರಾಟಕ್ಕೆ ಎಲ್ಲ ರೀತಿಯಲ್ಲಿ ಸನ್ನದ್ಧರಾಗುವುದರಲ್ಲಿ ಎರಡು ಮಾತಿಲ್ಲವೆಂದು ಹೇಳಿದರು. सब लोगों को एक आंदोलन जहाँ भूमि अधिग्रहण का इशू है उस पर फिर एसकेएम में ये प्रस्ताव रखेंगे. अभी एसकेएम की हमारी 10 तारीख की मीटिंग है, 10 जुलाई की दिल्ली में. उसमें प्रस्ताव रखेंगे जहाँ पे भूमि अधिग्रहण हो रहे हैं वहाँ पे एक टीम गठित करें, वहाँ पे जाए और भूमि अधिग्रहण का इशू हम अपने एजेंडे में उसमें फिर जोड़ें. इस पर एक बड़ी लड़ाई लड़ी जाएगी क्योंकि यहाँ पे भाषा का वो हो सकता है कि एक दूसरे की भाषा ना समझे, लेकिन भाव हमारे सबके एक है कि हम अपनी जमीन नहीं छोड़ना चाहते. हम जमीन छोड़कर जाएंगे कहाँ?
ಮತ್ತೊಬ್ಬ ರಾಷ್ಟ್ರ ರೈತ ನಾಯಕ ಯುದ್ಧವೀರ್ ಸಿಂಗ್ ಮಾತನಾಡಿ, ಭೂಸ್ವಾಧೀನ ವಿರುದ್ಧ ಧ್ವನಿ ಎತ್ತುವ ಕೆಲಸ ರೈತರು ಮಾಡುತ್ತಿರುವುದಕ್ಕೆ ನಮ್ಮಗಳ ಸಹಕಾರ ಇದ್ದೇ ಇರುತ್ತದೆ. ಡೆಲ್ಲಿಯಲ್ಲಿ ಮಾತನಾಡಿದ್ದೇವೆ, ರಾಜ್ಯದಲ್ಲಿಯೂ ಸಹ ಮಾತನಾಡಿ ಮುಂದಿನ ಕ್ರಮ ವಹಿಸಲು ರೂಪುರೇಷೆಗಳನ್ನು ಮಾಡಿಕೊಳ್ಳಲಾಗುತ್ತದೆ ಎಂದರು. जो समस्या आप लोगों की है वो हमने 100 साल पहले उस समस्या को भुगता. हमारे गांव की ज़मीन का एक्विजिशन जब दिल्ली बनने लगी, डेवलप होने लगी, तो 1917 में दिल्ली एयरपोर्ट के लिए हमारी ज़मीन का एक्विजिशन किया गया था बिफोर माई बर्थ. सो we are the victim of land acquisition acts from last more than one decade, one century. Should I translate? ಈ ಸಂದರ್ಭದಲ್ಲಿ ರೈತ ಮುಖಂಡರಾದ KT ಗಂಗಾಧರ್, ಚಂದ್ರ ತೇಜಸ್ವಿ, ಸಿದ್ಧಾರ್ಥ್, ಪ್ರಭು ಬೆಳವಂಗಲ, ಕಾರಹಳ್ಳಿ ಶ್ರೀನಿವಾಸ್, ಚಂದ್ರೇಗೌಡ, ನಂಜಪ್ಪ, ಮಾರೇಗೌಡ, ರಾಮಚಂದ್ರಪ್ಪ, ಚನ್ನರಾಯಪಟ್ಟಣ ಹೋಬಳಿ ರೈತರು ಇದ್ರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಫಲವತ್ತಾದ ಕೃಷಿ ಭೂಮಿಯನ್ನ ನೀವು ಬಿಡಬೇಕು. ವಿವಿಧ ಬಗೆಯ ಕೃಷಿ ಪ್ರಯೋಗದಲ್ಲಿ ಕೋಲಾರದ ಜಿಲ್ಲೆಯದು ಎತ್ತಿದ ಕೈ. ಬಹುಪಾಲು ಮಳೆ ಆಧಾರಿತ ಕೃಷಿಯನ್ನೇ ನೆಚ್ಚಿಕೊಂಡಿರುವ ಇಲ್ಲಿನ ರೈತರು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭ ಗಳಿಸುವ ಕೃಷಿಯ ಬಗ್ಗೆ ಚಿಂತನೆ ಮಾಡಿ ಕಾರ್ಯಗತಗೊಳಿಸುತ್ತಿರುತ್ತಾರೆ. ಇಲ್ಲೊಬ್ಬ ರೈತ ತಮ್ಮ 3 ಎಕರೆಯಲ್ಲಿ 7 ವರ್ಷಗಳ ಹಿಂದೆ ನೇರಳೆ ಗಿಡ ನಾಟಿ ಮಾಡಿದ್ದು ಕಳೆದ 4 ವರ್ಷಗಳಿಂದ ಭರಪೂರ ಆದಾಯ ಗಳಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಔಷಧೀಯ ಗುಣಗಳನ್ನು ಹೊಂದಿರುವ ನೇರಳೆಗೆ ಎಲ್ಲೆಡೆ ಭಾರಿ ಬೇಡಿಕೆ ಇದೆ. ಕೋಲಾರ ತಾಲೂಕಿನ ಹರಹಳ್ಳಿ ಗ್ರಾಮದ BMTC ಸಂಸ್ಥೆಯ ನಿರ್ವಾಹಕ ವೇಣುಗೋಪಾಲ್ ರವರು ತಮ್ಮ 3 ಎಕರೆಯಲ್ಲಿ 7 ವರ್ಷಗಳ ಹಿಂದೆ ನೇರಳೆ ಗಿಡ ನಾಟಿ ಮಾಡಿದರು. ಇನ್ನು ನೇರಳೆ ಗಿಡ ನಾಟಿ ಮಾಡಿದ 3 ವರ್ಷಕ್ಕೆ ಫಸಲು ಬಿಡಲಾರಂಭಿಸಿದ್ದು ಲಕ್ಷಾಂತರ ರು ಆದಾಯ ಗಳಿಸುತ್ತಿದ್ದಾರೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಿಗೆ ಹೋಲಿಕೆ ಮಾಡಿದರೆ ನೇರಳೆ ಗಿಡಕ್ಕೆ ಖರ್ಚು ಕಡಿಮೆಯಾಗುತ್ತೆ. ಈ ಹಿಂದೆ ಕೂಲಿಯಾಳುಗಳಿಗೆ ದುಬಾರಿ ಕೂಲಿ ಕೊಡಬೇಕಿತ್ತು, ನಿರ್ವಹಣೆ ಮಾಡುವುದು ಕಷ್ಟವಾಗಿತ್ತು. ಆದರೆ ನೇರಳೆ ಬೆಳೆಗೆ ಯಾವುದೇ ದುಬಾರಿ ಬಂಡವಾಳವಿಲ್ಲ. ಕಡಿಮೆ ಖರ್ಚಿನಲ್ಲಿ ವಾರ್ಷಿಕ ಬೆಳೆಯಾದ ನೇರಳೆಯಿಂದ ಉತ್ತಮ ಫಸಲು ಬರುತ್ತಿದೆ. ಇನ್ನು ಒಂದು ಮರ ಸರಾಸರಿ 40 kg ಹಣ್ಣನ್ನು ಬಿಡುತ್ತದೆ. ಕೆಲವೊಂದು ನೇರಳೆ ಮರಗಳು 60 kgವರೆಗೂ ಸಹ ಹಣ್ಣನ್ನು ಬಿಡುತ್ತವೆ. ಅಲ್ಲದೆ ನೇರಳೆ ಬೆಳೆಗೆ ವಾರ್ಷಿಕ ಖರ್ಚು 20 ರಿಂದ 30 ಸಾವಿರ ರೂಪಾಯಿ ಮಾತ್ರ ಬರುತ್ತದೆ. ಹೂ ಬಿಡುವ ಹಂತದಲ್ಲಿ 2-3 ಬಾರಿ ಔಷಧಿಯನ್ನು ಸಿಂಪರಣೆ ಮಾಡಿದರೆ ಸಾಕು, ಮತ್ತೆ ಯಾವುದೇ ರೀತಿಯ ಖರ್ಚು ಇರುವುದಿಲ್ಲ. ಬೇಸಿಗೆಯಲ್ಲಿ ಸ್ವಲ್ಪ ನೀರು ಹಾಯಿಸಿದರೆ ಸಾಕು, ಉತ್ತಮ ಫಸಲು ಪಡೆಯಬಹುದು ಎಂದು ರೈತ ವೇಣುಗೋಪಾಲ್ ಹೇಳಿದರು. ನೇರಳೆ ಹಾಕಿ ಆದಾಯ ಮಾಡಬಹುದು ಅಂತ ಹೇಳ್ಬಿಟ್ಟು ಸ್ವಂತ ಬಂಡವಾಳದಿಂದ ನೇರಳೆ ಗಿಡ ಹಾಕಿ ಇದರಲ್ಲಿ ಉತ್ತಮವಾದ ಆದಾಯವನ್ನು ಪಡಿತಾ ಇದ್ದೀವಿ. ಈ ವರ್ಷ ಒಂದು ಸಸಿ ನಾಟಿ 3 ವರ್ಷ ಆದ ನಂತರ ಮತ್ತೆ ಫಸಲು ಬಂತದ್ದು. ಫಸಲು ಬಂದಾದ್ಮೇಲೆ ಈಗ 3 ವರ್ಷದಿಂದ ಒಂದು 3 ವರ್ಷ 3 ಲಕ್ಷ ಆದಾಯ ಮಾಡಿದ್ದೀವಿ. ಉತ್ತಮ ಅಂದರೆ ಬೇರೆ ಬೆಳೆಗೆ ಕಂಪೇರ್ ಮಾಡಿದ್ರೆ ಇದೇ ಉತ್ತಮವಾದ ಬೆಳೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ಆರಿಸಿಕೊಂಡು ಮಾಡ್ತಾ ಇದ್ದೀವಿ. ಸದ್ಯ ಮಾರುಕಟ್ಟೆಯಲ್ಲಿ ಕೆಜಿಗೆ 100 ರಿಂದ 150 ರೂಪಾಯಿವರೆಗೂ ಬೆಲೆ ಇದೆ. ನೇರಳೆ ಕಡಿಮೆ ಖರ್ಚಿನ ಅಧಿಕ ಲಾಭದ ಬೆಳೆಯಾಗಿದ್ದು, ತೋಟಗಾರಿಕೆ ಇಲಾಖೆಯಿಂದಲೂ ಸಹ ನೇರಳೆ ಗಿಡಗಳಿಗೆ ಸಹಾಯಧನವನ್ನು ಪಡೆಯದೆ ಸ್ವಂತ ಹಣದಲ್ಲಿ ವೇಣುಗೋಪಾಲ್ ಲಾಭವನ್ನು ಕಾಣುತ್ತಿದ್ದಾರೆ. ಒಟ್ಟಾರೆ ನಾನಾ ರೀತಿಯ ತರಕಾರಿ ಬೆಳೆ ಬೆಳೆದು ರೈತರು ಕೈ ಸುಟ್ಟಿಕೊಳ್ಳುವ ಬದಲಿಗೆ ಕಡಿಮೆ ಬಂಡವಾಳದ ನೇರಳೆ ಬೆಳೆ ಬೆಳೆಯುವುದರಿಂದ ರೈತರು ಉತ್ತಮ ಆದಾಯ ಪಡೆಯಬಹುದು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನಿಮ್ಗೆ ಕನ್ನಡದಲ್ಲಿ ವಾಕ್ ಚಾತುರ್ಯ ಇದೆಯಾ? ನಿಮ್ಮಲ್ಲಿ ಟ್ಯಾಲೆಂಟ್ ಇದೆಯಾ? ಹಾಗಿದ್ರೆ ನಿಮಗೆ ವೇದಿಕೆ ಕಲ್ಪಿಸ್ತೇವೆ. ಆಕರ್ಷಕ ಮುಖಚಹರೆ ಹಾಗೂ ಸ್ಪಷ್ಟವಾಗಿ ಕನ್ನಡ ಮಾತನಾಡಬಲ್ಲ ನಿರೂಪಕಿಯರು ಬೇಕಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದವರಿಗೆ ಆದ್ಯತೆ ನೀಡಲಾಗುವುದು. ಈ ನಂಬರ್ಗೆ ಕರೆ ಮಾಡಿ 9742169249. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾ ಕಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ.
ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ನಗರ ಮತ್ತು ತಾಲೂಕಿನ ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ಆಹಾರ ಮತ್ತು ನಾಗರಿಕ ಇಲಾಖೆ ವತಿಯಿಂದ ಬಿಪಿಎಲ್ ಕಾರ್ಡ್ ಹೊಸದಾಗಿ ಮತ್ತು ತಿದ್ದುಪಡಿಗಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿದೆ. ಆದರೆ ಅರ್ಜಿ ಸಲ್ಲಿಸುವವರಿಗೆ ನೀಡಿರುವ ಸಮಯ ಸಾಕಾಗುತ್ತಿಲ್ಲ, ನಮ್ಮ ಸಮಸ್ಯೆ ಅವರಿಗೆ ಅರ್ಥವಾಗುತ್ತಿಲ್ಲ ಎಂದು ಅರ್ಜಿದಾರರು ಅಳಲು ತೋಡಿಕೊಂಡಿದ್ದಾರೆ. ಎಲ್ಲ ಗ್ರಾಮ 1 ಮತ್ತು CSC ಕೇಂದ್ರಗಳಲ್ಲಿ ಬಿಪಿಎಲ್ ಕಾರ್ಡ್ಗೆ ಹೊಸದಾಗಿ ಮತ್ತು ತಿದ್ದುಪಡಿಗಾಗಿ ಅರ್ಜಿ ಸಲ್ಲಿಸಲು ದಿನಾಂಕ 2/7/2024ರಿಂದ 3/7/2024ರವರೆಗೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12ರವರೆಗೆ ಹೊಸದಾಗಿ ಅರ್ಜಿ ಸಲ್ಲಿಸುವವರಿಗೆ ಮತ್ತು ಮಧ್ಯಾಹ್ನ 12ರಿಂದ 6ರವರೆಗೆ ತಿದ್ದುಪಡಿಗಾಗಿ ಅರ್ಜಿ ಸಲ್ಲಿಸುವವರಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಆದರೆ ಅರ್ಜಿ ಸಲ್ಲಿಸಲು ಬಂದ ಸಾರ್ವಜನಿಕರು ಇಲಾಖೆ ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವರು ನೀಡಿರುವ ಸಮಯ ಸಾಕಾಗುತ್ತಿಲ್ಲ, ನಮ್ಮ ಸಮಸ್ಯೆ ಅವರಿಗೆ ಅರ್ಥವಾಗುತ್ತಿಲ್ಲ ಎಂದು ಗೌರಿಬಿದನೂರಿನಲ್ಲಿ ಸಾರ್ವಜನಿಕರು ಅಳಲು ತೋಡಿಕೊಂಡು ಮನೆಗಳಿಗೆ ವಾಪಸ್ ತೆರಳಿದ್ದಾರೆ. ಅದೇ ರೇಷನ್ ಕಾರ್ಡು ಹೊಸದಾಗಿ ಸೇರ್ಪಡೆ ಮಾಡಬೇಕು ಅಂತ 7 ಗಂಟೆಗೆ ಬಂದು ಕಾದಿದ್ದೀವಿ. 7 ಗಂಟೆಯಿಂದ ಕಾದು ಎಳೆ ಮಕ್ಕಳನ್ನ ಹಾಕ್ಕೊಂಡು 2 ಅವರ್ ಬಿಟ್ಟಿದ್ದಾರೆ. ಈ ಸರ್ಕಾರ 2 ಅವರಲ್ಲಿ ಅದರಲ್ಲಿ ಸರ್ವರ್ ಬಿಸಿ, ಅದರಲ್ಲಿ 1 ಅವರ್, ಅಟ್ಲೀಸ್ಟ್ 2 ಡೇಸ್ ಅಷ್ಟೇನಂತೆ. 10 ಡೇಸ್ ಆದರೂ ಬಿಟ್ಟರೆ ಏನೋ ಅವರು ಇದು ನೋಡಿ, ಈಗ ನೋಡಿ ಆ ಸೈಡು ನೋಡಿ, ಈ ಸೈಡು ನೋಡಿ, ಎಳೆ ಮಕ್ಕಳನ್ನ ಹಾಕ್ಕೊಂಡು ಯಾವ ಥರ ಪೊಸಿಷನ್ನಲ್ಲಿ ಇದ್ದೀವಿ ನಾವು. ನೀಡಿರುವ ಕಾಲಾವಕಾಶಕ್ಕೆ ಕೇವಲ 5ರಿಂದ 10 ಜನ ಅರ್ಜಿ ಸಲ್ಲಿಸಬಹುದು ಅಷ್ಟೇ. ನಾವು ನಿನ್ನೆ ಮತ್ತು ಬೆಳಗ್ಗೆ 7 ಗಂಟೆಯಿಂದ ಮಕ್ಕಳನ್ನು ಹೊತ್ಕೊಂಡು ಸೈಬರ್ ಕೇಂದ್ರಗಳ ಮುಂದೆ ತಿಂಡಿ, ಊಟ, ನೀರು ಇಲ್ಲದೆ ಸರತಿ ಸಾಲಿನಲ್ಲಿ ನಿಂತು ಕಾದು ಸುಸ್ತಾಗಿದ್ದೇವೆ ಎಂದು ಕಣ್ಣೀರಿಡುತ್ತಾ ತಮ್ಮ ಅಳಲನ್ನು ತೋಡಿಕೊಂಡರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಡಿಜಿಟಲ್ ತಂತ್ರಜ್ಞಾನ ಬಹಳಷ್ಟು ಮುಂದುವರೆದಿದ್ದು ನಾವು ತಂತ್ರಜ್ಞಾನವನ್ನು ಬಳಸಿಕೊಂಡು ನಮ್ಮ ವೃತ್ತಿಯಲ್ಲಿ ಕೌಶಲ್ಯವನ್ನು ಮೆರೆಯಬೇಕಿದೆ ಮತ್ತು ಬೆರಳ ತುದಿಯಲ್ಲಿ ಎಲ್ಲಾ ಮಾಹಿತಿ ಸಿಗುವಂತಾಗಬೇಕು ಎಂದು ಶಾಸಕ SN ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ದೇವರಾಜ ಅರಸು ಭವನದಲ್ಲಿ ಏರ್ಪಡಿಸಲಾಗಿದ್ದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪೋಷಣ ಅಭಿಯಾನದಡಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀಡಿರುವ ಮೊಬೈಲ್ ಹ್ಯಾಂಡ್ಸೆಟ್, ಭಾಗ್ಯಲಕ್ಷ್ಮಿ ಬಾಂಡ್, ಆರೋಗ್ಯ ಕಿಟ್ಗಳನ್ನು ಶಾಸಕ SN ಸುಬ್ಬಾರೆಡ್ಡಿ ವಿತರಣೆ ಮಾಡಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನದಲ್ಲಿ ನಿಮ್ಮ ಪಾತ್ರ ಬಹಳಷ್ಟು ಮುಖ್ಯವಾಗಿದೆ. ಅನೇಕ ಯೋಜನೆಗಳಿಗೆ ಮೂಲ ಆಧಾರವಾದ ಸಮೀಕ್ಷೆ, ಅಂಕಿ ಸಂಖ್ಯೆ ಎಲ್ಲವನ್ನ ನೀವು ಸಕಾಲಕ್ಕೆ ನಿಖರವಾಗಿ ಸರ್ಕಾರಕ್ಕೆ ಕೊಡುವ ಕೆಲಸ ಮಾಡುತ್ತಿದ್ದೀರಿ. ನಿಮ್ಮ ಕೆಲಸದಲ್ಲಿ ಈ ಮೊಬೈಲ್ ನೆರವಿಗೆ ಬರಲಿದೆ. ತಂತ್ರಜ್ಞಾನ ಬಳಸಿಕೊಂಡು ಉತ್ತಮವಾಗಿ ಕಾರ್ಯನಿರ್ವಹಿಸಿ ನಾಡಿನ ಅಭಿವೃದ್ಧಿಯಲ್ಲಿ ನೀವು ಕೈ ಜೋಡಿಸಿ ಎಂದು ಮನವಿ ಮಾಡಿದರು. ತಾವು ಆ ಮೊಬೈಲ್ ಇಂದ ಅಪ್ಲೋಡ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸುವುದು ಸುಲಭ ಅನ್ನೋಕ್ಕೆ ಈ ಮೊಬೈಲ್ ತಾವು ಕೊಡ್ತಾ ಇರೋದು. ದಯವಿಟ್ಟು ತಾವು ಈ ಮೊಬೈಲ್ ಅನ್ನು ಸರ್ಕಾರಿ ಕಾರ್ಯಕ್ರಮಗಳಿಗೆ, ಬಡವರ ಯೋಜನೆಗಾಗಿ ಸರ್ಕಾರ ರೂಪಿಸಿರುವ ಕಾರ್ಯಕ್ರಮಗಳಿಗೆ ಸೀಮಿತಗೊಳಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ, ಈ ಸಂದರ್ಭದಲ್ಲಿ CDPO ರಾಮಚಂದ್ರ, ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ CN ಸತ್ಯನಾರಾಯಣ ರೆಡ್ಡಿ, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರಘುನಾಥ ರೆಡ್ಡಿ, ನರಸಿಂಹಪ್ಪ, BV ವೆಂಕಟರಮಣ, ಅನಸುಬಾಯಿ ಇನ್ನಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಪ್ರತಿಭಟನೆ ಮಾಡಿದೆ ಎಂದು ತನ್ನ ಜಾನುವಾರಿಗೆ ಸರಿಯಾದ ಚಿಕಿತ್ಸೆ ನೀಡುತ್ತಿಲ್ಲ. ಜಾನುವಾರು ಕಾಲು ಸರಿ ಹೋಗುವವರೆಗೂ ಪಶು ಆಸ್ಪತ್ರೆಯ ಆವರಣದಲ್ಲಿಯೇ ರಾತ್ರಿ ಹಗಲು ಇರುವುದಾಗಿ ಪ್ರಗತಿಪರ ರೈತ ನೀಲಕಂಠ ಅಗ್ರಹಾರ ಶಾಮಣ್ಣ, ಪಶು ವೈದ್ಯ ಸಹಾಯಕ ನಿರ್ದೇಶಕಿ ವೀಣಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮಾಲೂರು ತಾಲೂಕಿನ ಅರಳೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೀಲಕಂಠ ಅಗ್ರಹಾರ ಗ್ರಾಮದ ಪ್ರಗತಿಪರ ರೈತ ಶಾಮಣ್ಣ ಎಂಬುವವರ ಹಸು 1 ವಾರದ ಹಿಂದೆ ಕಾಲಿಗೆ ಗಾಯವಾಗಿ ನಡೆಯಲು ಸಹ ಆಗದ ಪರಿಸ್ಥಿತಿಯಲ್ಲಿ ಪಶು ವೈದ್ಯರ ಬಳಿ ಹೇಳಿದಾಗ ತಕ್ಷಣಕ್ಕೆ ಯಾವುದೋ ಒಂದು ಇಂಜೆಕ್ಷನ್ ಹಾಕಿದ್ರು. ಆದರೆ ಸರಿಯಾದ ರೋಗ ಯಾವುದು, ಯಾವ ಚಿಕಿತ್ಸೆ ಎಂದು ತಿಳಿಸಿಲ್ಲ. ಗಾಯವೂ ವಾಸಿಯಾಗಿಲ್ಲ. ಪಶು ವೈದ್ಯರ ಬಳಿ ಬಂದು ಹಸು ನಡೆಯಲು ಸಾಧ್ಯವಾಗುತ್ತಿಲ್ಲ. ಪಶು ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ ಇರುವುದಾಗಿ ದಲಿತ ಸಂಘಟನೆ ಮುಖಾಂತರ ಪ್ರತಿಭಟನೆ ನಡೆಸಿದ್ದರ ಹಿನ್ನೆಲೆಯಲ್ಲಿ ಚಿಕಿತ್ಸೆಗೆ ಕೇಳಿದರೆ ಆಂಬ್ಯುಲೆನ್ಸ್ ವೈದ್ಯರ ಬಳಿ ತೋರಿಸಿಕೋ ಹೋಗು ಎಂದು ನಿರ್ಲಕ್ಷ್ಯ ತೋರಿದ್ದಾರೆ.
ಹಸು ಕರ್ತರಬೇಕಾದ್ರೆ 2 ಕಿಲೋಮೀಟರ್ ನಡೆಯಲು ಸಾಧ್ಯ ಆಗುತ್ತಿಲ್ಲ ಎಂದು ಹೇಳಿದ್ರು. ತಾತ್ಸಾರದಿಂದ ಲೇವಡಿ ಮಾಡಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ರು. ರೈತರ ಕಷ್ಟಗಳಿಗೆ ಸ್ಪಂದಿಸಿದ ವೈದ್ಯರು ಬೇಕಾಗಿಲ್ಲ. ನಮ್ಮ ಹಸುವಿನ ಕಾಲು ಸರಿ ಹೋಗುವವರೆಗೂ ಜಾನುವಾರು ಪಶು ಆಸ್ಪತ್ರೆಯ ಆವರಣದಲ್ಲಿ ಕಟ್ಟಿಹಾಕಿ ರಾತ್ರಿ ಹಗಲು ನಾನು ಆಸ್ಪತ್ರೆಯಲ್ಲೇ ವಾಸ ಮಾಡಿ ಪ್ರತಿಭಟಿಸುವುದಾಗಿ ಹೇಳಿದ್ರು. ಒಂದು ದಿವಸ ನಮ್ಮ ಆಂಬುಲೆನ್ಸ್ ಡಾಕ್ಟ್ರಿಗೆ ಮನವಿ ಮಾಡಿ ಮನೆಗೆ ಕಳಿಸಿದರು. ಆಮೇಲೆ ನಾರಾಯಣಸ್ವಾಮಿ ಡಾಕ್ಟರ್ ಅನ್ನೋರು ಅವರು ಬಂದಿದ್ದರು. ಆಮೇಲೆ ವೀಣಾ ಮೇಡಮ್ ಅನ್ನೋರು ಅವರು ಬಂದಿದ್ದರು. ಮನೆಗಂಟ ಬಂದು ಇಂಜೆಕ್ಷನ್ ಎಲ್ಲ ಮಾಡ್ಕೊಂಡಿದ್ರು. ನಿನ್ನೆ ಹೋರಾಟ ಮಾಡಿದ್ದಕ್ಕೋಸ್ಕರ ಬೆಳಿಗ್ಗೆ ಮೇಡಮ್ನವರೇ ನಮ್ದು ಈ ಥರ ಹಸುದು ಟ್ರೀಟ್ಮೆಂಟ್ ಮಾಡಬೇಕು, ಅದು ವಾಸಿ ಆಗ್ತಾರಲ್ಲ, ಬಂದು ನೋಡ್ಕೊಂಡು ಬನ್ನಿ ಮೇಡಮ್ನವ್ರು ಅಂದಿದ್ದಕ್ಕೆ ಅವರು ವಿರೋಧವಾಗಿ ನಿನ್ನೆ ನಾವು ಹೋರಾಟ ಮಾಡಿದ್ರು. ವಿರೋಧವಾಗಿ ನೋಡಪ್ಪ ಆಂಬುಲೆನ್ಸು ಬರ್ತದೆ, ಅವ್ರು ನೋಡ್ತಾರೆ, ನಾನು ನೋಡೋದಕ್ಕೆ ಬರಲ್ಲ, ನನಗೆ ಕೆಲಸ ಕಾರ್ಯಗಳವೆ ಅಂತ ಹೇಳಿದ್ರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಕೆಪಿಟಿಸಿಎಲ್ ಕಾರ್ಮಿಕರು ಒಟ್ಟಾಗಿ ಸಮರ್ಥವಾಗಿ ಕೆಲಸ ಮಾಡುವ ಮೂಲಕ ನಿಗಮದ ಪ್ರಗತಿಗೆ ಶ್ರಮಿಸುವಂತೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ನೌಕರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಕೆಪಿಟಿಸಿಎಲ್ ಆವರಣದಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿ, ಖಾಸಗೀಕರಣ, ಉದಾರೀಕರಣದಿಂದಾಗಿ ಕಾರ್ಮಿಕ ಸಂಘಟನೆಗಳು ನಶಿಸಿ ಹೋಗುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ಹಲವು ರಾಜ್ಯಗಳಲ್ಲಿ ಹರಿದು ಹಂಚಿ ಹೋಗಿರುವ ಸಂಘಗಳು ಸಂಘಟನೆಯಾಗಬೇಕು. ಆ ಮೂಲಕ ಒಟ್ಟಾಗಿ ಹೋರಾಟಕ್ಕೆ ನಿಂತು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಮುಂದಾಗಬೇಕಿದೆ. ಕೆಪಿಟಿಸಿಎಲ್ ನೌಕರರು ನಿತ್ಯ ಸಾವು ಬದುಕಿನ ನಡುವೆ ಕೆಲಸ. ಒಂದು ಸಮೀಕ್ಷೆ ಪ್ರಕಾರ 90%ಕ್ಕೂ ಹೆಚ್ಚು ನೌಕರರು ಮರಣ ಹೊಂದಲು ಅದರಲ್ಲಿನ ಬೇಜವಾಬ್ದಾರಿತನ ಹಾಗೂ ತಿಳುವಳಿಕೆಯ ಕೊರತೆಯೇ ಕಾರಣ ಎನ್ನಲಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೌಕರರು ಕೆಲಸ ಮಾಡುವಾಗ ಅಗತ್ಯ ಸಲಕರಣೆಯೊಂದಿಗೆ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸುವಂತೆ ಕಿವಿ ಮಾತು ಹೇಳಿದರು. ಬಹಳ ಮುಖ್ಯವಾಗಿ ನಮ್ಮಲ್ಲಿ ಖಾಸಗೀಕರಣ ಇಲಾಖೆ ಮೇಲೆ ತೂಗುಗತಿ ಅಂತಿದೆ. ಆ ಖಾಸಗೀಕರಣವನ್ನು ತಡೆಗಟ್ಟಬೇಕು, ನೌಕರರ ರಕ್ಷಣೆ ಮಾಡಬೇಕು. ಹಾಗೆ 7528 ಜನ ನೌಕರರು 1997-93ರಿಂದ ದುಡ್ಡು 1/4/2006 ನಂತರ ಕಾಯಂ ಆಗಿದ್ದಾರೆ. ಸೊ ಅವ್ರಿಗೆ ಹಳೆ ಪಿಂಚಣಿಯನ್ನು ಕೊಡಿಸೋ ನಿಟ್ಟಿನಲ್ಲಿ ಕೂಡ ಹೋರಾಟವನ್ನು ಮುಂದುವರಿಸಿದ್ವಿ. ಹಾಗೆ 1/4/2006 ನಂತರ ಬಂದಂಥ ಹೊಸ ನೌಕರರಿಗೂ ಕೂಡ ಹಳೆ ಪಿಂಚಣಿಯನ್ನು ಕೊಡಿಸಬೇಕು ಅಂತಕ್ಕಂಥ ಸತತ ಹೋರಾಟದ ಜೊತೆ ನಾವು ಕೂಡ ನಮ್ಮ ಇಲಾಖೆಯ ಸಂಘ ಕೂಡ ಕೈ ಜೋಡಿಸಿದೆ. ಈ ಸಂದರ್ಭದಲ್ಲಿ ಕೆಪಿಟಿಸಿಎಲ್ ಇಂಜಿನಿಯರ್ ಸೋಮಶೇಖರ್, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ರಾಜ್ಯ ಸಮಿತಿ ಸದಸ್ಯ ಸುಕುಮಾರ್, ಎಇ ರಮೇಶ್ ಕುಮಾರ್, ಸಿಬ್ಬಂದಿ ರವಿಕುಮಾರ್ ಸೇರಿದಂತೆ ಬೆಸ್ಕಾಂ ನೌಕರರು ಇದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಸಂಜೆ ಸುರಿಯುತ್ತಿರುವ ಮಳೆ, ರಸ್ತೆ ವಿಸ್ತರಣೆ ಕಾರ್ಯ ನಡೆಯುತ್ತಿರುವ ಕಣಿವೆಯಲ್ಲಿ ದ್ವಿಚಕ್ರ ವಾಹನ ಮತ್ತು ಟಿಪ್ಪರ್ ನಡುವೆ ಅಪಘಾತ ಸಂಭವಿಸಿ ದ್ವಿಚಕ್ರ ವಾಹನ ಸವಾರ ತೀವ್ರವಾಗಿ ಗಾಯಗೊಂಡು ರಕ್ತದ ಮಡುವಿನಲ್ಲಿ ಬಿದ್ದಿದ್ದು, ಸ್ಥಳದಲ್ಲಿ ನೂರಾರು ಜನ ಇದ್ರೂ ಆಸ್ಪತ್ರೆಗೆ ಸಾಗಿಸಲು ಮುಂದಾಗಿಲ್ಲ. ಆಂಬ್ಯುಲೆನ್ಸ್ ಸಹ ಸಕಾಲಕ್ಕೆ ಆಗಮಿಸದೆ ವಿಳಂಬವಾಗಿದ್ದು, ಅದೇ ಮಾರ್ಗವಾಗಿ ಬಂದ ರೆಡ್ ಕ್ರಾಸ್ ಸಂಸ್ಥೆಯವರು ತಕ್ಷಣ ಗಾಯಾಳುವನ್ನ ತಮ್ಮ ಕಾರಿನಲ್ಲಿ ಆಸ್ಪತ್ರೆಗೆ ಸಾಗಿಸಿ ಮಾನವೀಯತೆ ಮೆರೆದಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಿಂದ ಗೌರಿಬಿದನೂರು ಕಡೆಗೆ ಸಂಚರಿಸುವಾಗ ಸಿಗುವ ವೀರದಿಮ್ಮಮ್ಮ ಕಣಿವೆಯಲ್ಲಿ ಗೌರಿಬಿದನೂರು ಕಡೆಯಿಂದ ಬರುತ್ತಿದ್ದ KA 23A4847 ಟಿಪ್ಪರ್ಗೆ ಚಿಕ್ಕಬಳ್ಳಾಪುರದ ಕಡೆಯಿಂದ ದ್ವಿಚಕ್ರ ವಾಹನದಲ್ಲಿ ಹೊರಟಿದ್ದ ಗಾರೆ ಕೆಲಸಗಾರ ಮೋಟ್ಲೂರು ಗೋಪಾಲ್ ಎಂಬಾತನ ಬೈಕ್ ಹಾಗೂ ಟಿಪ್ಪರ್ ನಡುವೆ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಗೋಪಾಲ್ಗೆ ತೀವ್ರ ಗಾಯವಾಗಿ ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದರೆ, ಹಿಂದೆ ಮುಂದೆ ನಿಂತಿದ್ದ ವಾಹನ ಸವಾರರು ಯಾರೊಬ್ಬರೂ ಸಹಾಯ ಮಾಡದೆ ನೋಡುತ್ತಾ ನಿಂತಿದ್ದರು. ಅದೇ ಸಮಯಕ್ಕೆ ಗೌರಿಬಿದನೂರು ಕಡೆಯಿಂದ ಬರುತ್ತಿದ್ದ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಖಜಾಂಚಿ ಹಿರಿಯ ಪತ್ರಕರ್ತ ಎಂ ಜೈರಾಮ್ ಮತ್ತು ಚಾಲಕ ಕಲಂದರ್ ಖಾನ್ ಆಂಬ್ಯುಲೆನ್ಸ್ಗೂ ಕಾಯದೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗಾಯಾಳುವನ್ನ ಉಪಚರಿಸಿ ತಕ್ಷಣ ಕಾರಿನಲ್ಲಿ ಹಾಕಿಕೊಂಡು ಬಂದು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದು, ಹೆಚ್ಚಿನ ರಕ್ತಸ್ರಾವವಾಗಿ ಕೈ ತುಂಡಾಗಿದ್ದು, ದೇಹದ ಇತರ ಭಾಗಗಳಿಗೂ ಹೆಚ್ಚಿನ ಗಾಯಗಳಾಗಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಿ ಮಾನವೀಯತೆ ಮೆರೆದಿದ್ದಾರೆ. ಅವರ ಮಾನವೀಯ ಕೆಲಸಕ್ಕೆ ಅವರ ಸಂಬಂಧಿಕರು ಕೃತಜ್ಞತೆ ಸಲ್ಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
ಡಾಕ್ಟರ್ ಹಳಕಟ್ಟಿ ಅವರು ವಚನ ಸಾಹಿತ್ಯ ಸಂರಕ್ಷಣೆಗೆ ಜೀವನ ಮುಡುಪಾಗಿಟ್ಟ ಮಹನೀಯರು. ಶರಣರ ಸಾವಿರಾರು ವಚನಗಳನ್ನು ಕಷ್ಟಪಟ್ಟು ಸಂಗ್ರಹಿಸಿ ಇಂದಿನ ಜನರಿಗೆ ಲಭ್ಯವಾಗುವಂತೆ ಮಾಡಿದ ಶ್ರೇಯಸ್ಸು ಡಾಕ್ಟರ್ ಫಗು ಹಳಕಟ್ಟಿ ಅವರಿಗೆ ಸಲ್ಲುತ್ತದೆ ಎಂದು ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಅಭಿಪ್ರಾಯಪಟ್ಟರು. ಬಾಗೇಪಲ್ಲಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಏರ್ಪಡಿಸಿದ್ದ ಡಾಫಾಗು ಹಳಿಕಟ್ಟಿ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಮಾತನಾಡಿ 12 ಶತಮಾನದಲ್ಲಿ ವಚನ ಸಾಹಿತ್ಯದ ಪ್ರಭಾವಕ್ಕೆ ಒಳಗಾದ ಡಾಕ್ಟರ್ ಹಳಕಟ್ಟಿರವರು ವಕೀಲ ವೃತ್ತಿಯನ್ನು ತ್ಯಜಿಸಿ ವಚನ ಸಾಹಿತ್ಯ ಸಂರಕ್ಷಣೆಗೆ ನಿಂತರು. ಮುಂದಿನ ಪೀಳಿಗೆಗೆ ವಚನಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ವಚನಗಳ ಮುದ್ರಣಕ್ಕೆ ಮುಂದಾದ ಹಳಕಟ್ಟಿಯವರು ಮುದ್ರಣಾಲಯವನ್ನು ಸ್ಥಾಪಿಸಿ ಆರ್ಥಿಕ ಬಿಕ್ಕಟ್ಟು ತಲೆದೂರಿದಾಗ ಮನೆಯನ್ನೇ ಮಾರಾಟ ಮಾಡಿ ಮುದ್ರಣಾಲಯ ಮುನ್ನಡೆಸಿದ್ದು ಸ್ಮರಣೀಯ ಎಂದು ತಿಳಿಸಿದರು. ಒಂದು 1000 ವರ್ಷ ಆಗುವಷ್ಟು ಮಾನವ ಜನ್ಮ ಆಗಿ ಸಂಪೂರ್ಣ ಪರಿಪೂರ್ಣತೆ ನಾನು ನಡೆಸಿದ್ರೆ ಅನ್ನೋದಕ್ಕೆ ಅವರೇ ಒಂದು ಇತಿಹಾಸ. ಸುಮಾರು 82 ವರ್ಷ ಅವರಾಗಿದೆ. 1892 1962 ಅಂದರೆ ಸುಮಾರು 80 ಇಯರ್ಸ್ ಅವ್ರು ಇಟ್ಕೊಂಡು ಅವ್ರು ಏನು ಹೇಳಿದರು ಉಪನ್ಯಾಸ ಅಷ್ಟೊಂದು ಪ್ರಿಯತೆ. ನಾವು ಹುಟ್ಟಿದ್ದೆಲ್ಲ ಸೌದತ್ತಿಯಲ್ಲಿ ಬೆಳೆದು ಬಂದು ವಕೀಲರಾಗಿ ವೃತ್ತಿ ಮಾಡಬಹುದಾಗಿದೆ. ಆಗಿನ ಕಾಲದ ವಕೀಲರಲ್ಲಿ ಗಾಂಧಿಯವರು ಸಮಕಾಲೀನ. ಈ ಸಂದರ್ಭದಲ್ಲಿ ರೇಷ್ಮೆ ಕೃಷಿ ಸಹಾಯಕ ನಿರ್ದೇಶಕ ಚಿನ್ನ ಕೈವಾರಯ್ಯ, ಅಕ್ಷರ ದಾಸೋಹ ನಿರ್ದೇಶಕ ನರಸಿಂಹರೆಡ್ಡಿ, ಗೋವಿಂದರೆಡ್ಡಿ, ಕೃಷ್ಣಮೂರ್ತಿ, ಭಾರ್ಗವಿ, ವೆಂಕಟರತ್ನಮ್ಮ ಇನ್ನಿತರರು ಇದ್ದರು. ಸುಬ್ಬು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ. ಗ್ರಾಮೀಣ ಪ್ರತಿಭೆಗಳ ಓದಿನ ದಾಹವನ್ನು ಪೂರೈಸುವ ಕೇಂದ್ರಗಳಾಗಿ ಸರ್ಕಾರಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜುಗಳು ಬೆಳವಣಿಗೆ ಆಗಿರುವುದು ಸಂತೋಷದ ವಿಚಾರವಾಗಿದೆ ಎಂದು ಬಿಕ್ಕಲಹಳ್ಳಿ ಯೋಗಿ ಮುನೇಶ್ವರ ಧರ್ಮದರ್ಶಿ ಡಾಕ್ಟರ್ ಬಿಕೆ ಮಂಜುನಾಥ್ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿರುವ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಏರ್ಪಡಿಸಿದ್ದ 2024ನೇ ಸಾಲಿನ ಕಾಲೇಜು ಸಂಸ್ಕೃತಿ ಮತ್ತು ಕ್ರೀಡಾ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಬಿಕ್ಕಲಹಳ್ಳಿ ಧರ್ಮದರ್ಶಿ ಡಾಕ್ಟರ್ ಬಿಕೆ ಮಂಜುನಾಥ್, ಕಾಲೇಜು ಕಲಿಯುವ ವಿದ್ಯಾರ್ಥಿಗಳು ಓದಿನ ಜೊತೆಗೆ ಎನ್ಸಿಸಿ, ಎನ್ಎಸ್ಎಸ್ ಮತ್ತಿತರ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ವ್ಯಕ್ತಿತ್ವದ ಸರ್ವತೋಮುಖ ಅಭಿವೃದ್ಧಿಯಾಗಲು ಸಾಧ್ಯ. ಕಾಲೇಜು ವಾರ್ಷಿಕೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮಗಳು ಯಾವುದೇ ಪ್ರತಿಷ್ಠಿತ ಶಾಲೆ ಕಾಲೇಜಿಗಿಂತ ಕಡಿಮೆ ಇರಲಿಲ್ಲ. ಇಂತಹ ವೇದಿಕೆಗಳು ಎಲೆಮರೆ ಕಾಯಿ ತರದ ಪ್ರತಿಭೆಗಳ ಶೋಧನೆಗೆ ಒತ್ತು ನೀಡಲಿವೆ ಎಂದರು. ಗ್ರಾಮೀಣ ಭಾಗದ ಹಳ್ಳಿಯಿಂದ ಹಿಡಿದು ಡೆಲ್ಲಿವರೆಗೂ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದಂಥ ಬಡ ವಿದ್ಯಾರ್ಥಿಗಳೇ ಇರ್ತಾರೆ. ಉನ್ನತ ಶಿಕ್ಷಣ ಪಡೆದಂಥವ್ರು ಬೇರೆ ದೇಶಗಳಲ್ಲಿ ಹೋಗಿ ಅಪ್ಪ ಅಮ್ಮನಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅಲ್ಲೋಗಿ ಸೆಟ್ಲ್ ಆಗ್ತಾರೆ. ತಂದೆ ತಾಯಿಗಳಿಗೆಲ್ಲ ಕಷ್ಟ ಆಗುತ್ತೆ. ಇದು ಬಡ ಮಕ್ಕಳು ಇಲ್ಲಿ ನಮ್ಮ ಒಂದು ಈ ಭಾಗದಲ್ಲಿರುವಂಥ ತುಂಬ ಬಡ ಮಕ್ಕಳು ಇವತ್ತು ಸರ್ಕಾರಿ ಶಾಲೆ ಕಾಲೇಜಲ್ಲಿ ಓದಂಥ ಮಕ್ಕಳೇ ತುಂಬ ಎಲ್ಲ ಇದರಲ್ಲೂ ಒಳ್ಳೆ ಉನ್ನತವಾದಂಥ ಪದವಿ ಅಲಂಕರಿಸಿ ದೇಶ ಸೇವೆ ಮಾಡ್ತಾಯಿದ್ದಾರೆ. ತುಂಬ ಒಳ್ಳೆ ಮಕ್ಕಳಿದ್ದಾರೆ. ಇದರಲ್ಲೂ ನೋಡಿದಾಗ ತುಂಬ ಆನಂದ ಆಯಿತು. ಇಲ್ಲಿಂದ ನಡೆದಂಥ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ನೋಡಿದಾಗ ಭಾಳ ಖುಷಿ ಆಯಿತು. ಇಂಥ ಕಾರ್ಯಕ್ರಮಗಳು ಶಾಲೆ ಕಾಲೇಜುಗಳು ನಡೀಬೇಕು ಅಂತ ನನ್ನ ಅನಿಸಿಕೆ ಅನಿಸುತ್ತೆ. ಕಾರ್ಯಕ್ರಮದಲ್ಲಿ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಮುನಿರಾಜು, ನಿಕಟಪೂರ್ವ ಪ್ರಾಂಶುಪಾಲ ಪಿ ಚಂದ್ರಪ್ಪ, ಸಾಂಸ್ಕೃತಿಕ ಸಮಿತಿ ಸಂಚಾಲಕ ನಾಗರಾಜು, ಪ್ರೊಫೆಸರ್ ಪಿ ಸುನೀತಾ, ಎನ್ಸಿಸಿ ಎ ರಾಧಿಕಾ, ದೈಹಿಕ ಶಿಕ್ಷಣ ನಿರ್ದೇಶಕ ಶ್ರೀಹರಿ, ಹಿರಿಯ ಪ್ರಾಧ್ಯಾಪಕಿ ವಸುಂಧರಾ ಮತ್ತಿತರರು ಇದ್ದರು. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪಡಿತರ ಚೀಟಿಯಲ್ಲಿ ಹೊಸ ಸದಸ್ಯರ ಹೆಸರು ಸೇರ್ಪಡೆ ಹಾಗೂ ತಿದ್ದುಪಡಿಗೆ ಜುಲೈ 2 ಮತ್ತು 3 2 ದಿನ ಅವಕಾಶ ಕಲ್ಪಿಸಲಾಗಿದ್ದು, ಮಂಗಳವಾರ ಮತ್ತು ಬುಧವಾರ 2 ದಿನದಿಂದ ಸರ್ವರ್ ಡೌನ್ ಸಮಸ್ಯೆ ಉಂಟಾಗಿದ್ದು ಪಡಿತರ ಚೀಟಿದಾರರು ಪರದಾಡುವಂತಾಗಿದೆ. ಜುಲೈ 2 ಮತ್ತು 3ರಂದು ಸಂಜೆ 4 ಗಂಟೆಯಿಂದ 6ರವರೆಗೆ 2 ಗಂಟೆ ಸಮಯ ಮಾತ್ರ ಪಡಿತರ ಚೀಟಿಯಲ್ಲಿ ಹೊಸ ಸದಸ್ಯರ ಹೆಸರು ಸೇರ್ಪಡೆ, ಸದಸ್ಯರ ತೆಗೆಯುವುದು, ವಿಳಾಸ ಬದಲಾವಣೆ, ರೇಷನ್ ಅಂಗಡಿ ಬದಲಾವಣೆ ಹಾಗೂ ಇತರೆ ತಿದ್ದುಪಡಿಗೆ ಅವಕಾಶ ಕಲ್ಪಿಸಲಾಗಿದ್ದು, ಆಹಾರ ಇಲಾಖೆಯ ವೆಬ್ಸೈಟ್ ಓಪನ್ ಆದ ಬಳಿಕ ಸರ್ವರ್ ಡೌನ್ ಸಮಸ್ಯೆ ಕಾಡುತ್ತಿದೆ. ತಾಂತ್ರಿಕ ಕಾರಣದಿಂದ ಸರ್ವರ್ ಡೌನ್ ಆಗಿದ್ದು ಪಡಿತರ ಚೀಟಿದಾರರಿಗೆ ಭಾರೀ ಸಮಸ್ಯೆಯಾಗಿದೆ. ಪಡಿತರ ಚೀಟಿಯಲ್ಲಿ ಹೆಸರು ಸೇರ್ಪಡೆ, ತಿದ್ದುಪಡಿಗೆ ಕರ್ನಾಟಕ ಓನ್ ಮತ್ತು ಗ್ರಾಮ ಓನ್ ಸೇವಾ ಕೇಂದ್ರಗಳಿಗೆ ಹೋದ ಪಡಿತರ ಚೀಟಿದಾರರು ಹೆಸರು ಸೇರ್ಪಡೆ ಮಾಡಲು ಗುಡಿಬಂಡೆಯಲ್ಲಿ ಪರದಾಡಿದ್ರು. ಜುಲೈ 3ರಂದು ತಿದ್ದುಪಡಿಗೆ ಬಿಡುವುದಾಗಿ ತಿಳಿಸಿದ್ರು. ಆದರೆ ಸಂಜೆ 4 ಗಂಟೆಯಾದರೂ ರೇಷನ್ ಕಾರ್ಡ್ ತಿದ್ದುಪಡಿಗೆ ಬಿಡದ ಕಾರಣ ಜನರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೊನ್ನೆ ಬಂದಿದ್ದಾರೆ, 2 ಸತಿ ಬಂದು ವಾಪಸ್ ಕಳಿಸಿದ್ದಾರೆ. ಇವತ್ತು ಸರ್ವೇರ್ ಇಲ್ಲ, ಹೇಳ್ತೀವಿ, ಕಳಿಸ್ತೀವಿ ಬೆಳಗ್ಗೆ ಇದೆಲ್ಲ ಅದೆಲ್ಲ ಅಂತೇಳಿ ಎಷ್ಟೊಂದು ಸತಿ ಬರೋಕ್ಕಾಗುತ್ತೆ. ಹಳ್ಳಿಗಳಿಂದ ಸುಮಾರು 10 ಜನ ಹೇಳಿದ್ರು ನಮಗೆ. ಬೀಜಗನಹಳ್ಳಿಯಲ್ಲಿ ಹೋಗಿ ಬರ್ತಾಯಿದ್ದೀವಪ್ಪ, ಕೂಲಿಗೆ ಹೋಗೋರು ಹೆಂಗೆ ಇದು ಏನೋ ಸಂಪಾದನೆ ಮಾಡ್ಕೊತಾ ಇದ್ದೀವಿ, 150ಕ್ಕೆ ಸಂಪಾದನೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ.
ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿರುವ ಹೊರಗುತ್ತಿಗೆ ನೌಕರರ ಉದ್ಯೋಗಕ್ಕೆ ಧಕ್ಕೆ ಆಗದಂತೆ ಸರ್ಕಾರ ಕ್ರಮ ವಹಿಸಬೇಕು ಎಂದು ದಲಿತ ಹಕ್ಕುಗಳ ಸಮಿತಿ ತಾಲೂಕು ಘಟಕ ಅಧ್ಯಕ್ಷ ಕೃಷ್ಣಪ್ಪ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ದಲಿತ ಹಕ್ಕುಗಳ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ದಲಿತ ಹಕ್ಕುಗಳ ಸಮಿತಿ ತಾಲೂಕು ಘಟಕ ಅಧ್ಯಕ್ಷ ಕೃಷ್ಣಪ್ಪ ಮಾತನಾಡಿ, ಹೊರಗುತ್ತಿಗೆ ನೌಕರರಿಗೆ ಉದ್ಯೋಗ ಭದ್ರತೆ ಇಲ್ಲ, ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುತ್ತಿಲ್ಲ. ರಾಜ್ಯದ ಉದ್ದಗಲಕ್ಕೂ ಇರುವ ಸರ್ಕಾರಿ ಇಲಾಖೆಗಳಲ್ಲಿ ಕಾಯಂ ನೌಕರರ ಕೊರತೆ ಇರುವ ಕಾರಣ ಹೊರಗುತ್ತಿಗೆ ನೌಕರರ ಸೇವೆಯನ್ನು 10 ವರ್ಷಗಳಿಂದ ಪಡೆಯುತ್ತಿದ್ದರೂ ಕೂಡ ಇವರನ್ನ ಕಾಯಂ ಮಾಡಿಲ್ಲ. ಸರ್ಕಾರ ಕೂಡಲೇ ಈ ಬಗ್ಗೆ ಚಿಂತನೆ ಮಾಡಿ ಕ್ರಮ ತೆಗೆದುಕೊಳ್ಳದೆ ಹೋದರೆ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಹೊರಗುತ್ತಿಗೆ ನೇಮಕಾತಿ ಮೀಸಲಾತಿಯಲ್ಲೂ ಕಾಯಂ ನೇಮಕಾತಿ ಮೀಸಲಾತಿ ನಿಯಮವನ್ನೇ ಅನುಸರಿಸಬೇಕು. ಎಲ್ಲ ಹೊರಗುತ್ತಿಗೆ ನೌಕರರನ್ನು ಕಾಯಂಗೊಳಿಸಿ. ಮೂರನೇದಾಗಿ ಹೊರ ಸಂಪನ್ಮೂಲ ಏಜೆನ್ಸಿಗಳಲ್ಲೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಆದ್ಯತೆಯನ್ನು ನೀಡಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹೊರ ಸಂಪನ್ಮೂಲ ಏಜೆನ್ಸಿಗಳು ಕೂಡ ಹೊರಗುತ್ತಿಗೆ ನೌಕರರನ್ನು ಒದಗಿಸುವಂತಹ ಅವಕಾಶವನ್ನು ಖಾತ್ರಿಗೊಳಿಸಬೇಕು. ಈ ಸಂದರ್ಭದಲ್ಲಿ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾಧ್ಯಕ್ಷ ಕೆ ನಾಗರಾಜು, ಮುನಿಯಪ್ಪ, ಅಶ್ವಥ್ ನಾರಾಯಣ, ಎಂಎನ್ ರಘುರಾಮ ರೆಡ್ಡಿ, ವೆಂಕಟರಮಣಪ್ಪ, ಚಿನ್ನಪ್ಪಯ್ಯ, ಚನ್ನರಾಯಪ್ಪ, ವೆಂಕಟರಾಮಪ್ಪ ಇನ್ನು ಮುಂತಾದವರು ಇದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇತ್ತೀಚೆಗೆ ರೈತರು ಹೆಚ್ಚು ಲಾಭ ಗಳಿಸುವ ನಿಟ್ಟಿನಲ್ಲಿ ಕೃಷಿ ಬೆಳೆಗಳಿಗೆ ಹಾನಿಕಾರಕ ರಾಸಾಯನಿಕ ಔಷಧಗಳನ್ನು ಬಳಕೆ ಮಾಡಿ ಆಹಾರವನ್ನು ವಿಷಮಯ ಮಾಡಬೇಡಿ ಎಂದು ಜಂಟಿ ಕೃಷಿ ನಿರ್ದೇಶಕ ಜಾವೇದ್ ನಸೀಮಾ ಖಾನಂ ಸಲಹೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ಏರ್ಪಡಿಸಿದ್ದ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಸಸ್ಯ ಸಂರಕ್ಷಣಾ ಔಷಧಿಗಳ ಶಿಫಾರಸು ಮತ್ತು ಸುರಕ್ಷಿತ ಪೀಡೆನಾಶಕಗಳ ಬಳಕೆಯ ತರಬೇತಿ ಕಾರ್ಯಕ್ರಮದಲ್ಲಿ ಜಂಟಿ ಕೃಷಿ ನಿರ್ದೇಶಕ ಜಾವೇದ್ ನಸೀಮಾ ಖಾನ್ ಮಾತನಾಡಿ, ಇತ್ತೀಚೆಗೆ ರೈತರು ಟೊಮ್ಯಾಟೊ, ತರಕಾರಿ ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಗಳಿಗೆ ಹೆಚ್ಚು ಲಾಭಾಂಶವನ್ನೇ ಗುರಿಯಾಗಿಟ್ಟುಕೊಂಡು ಅತಿ ವಿಷಕಾರಿಕ ಕ್ರಿಮಿನಾಶಕಗಳನ್ನು ಬಳಸುತ್ತಿದ್ದಾರೆ. ಇದರಿಂದಾಗಿ ಭೂಮಿ ಸೇರಿದಂತೆ ಆ ಬೆಳೆಯ ಸಂಪೂರ್ಣ ವಿಷಮಯವಾಗಿ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಉಂಟು ಮಾಡುತ್ತಿದೆ. ಹಾಗಾಗಿ ಅಂತಹ ಅಪಾಯಕಾರಿ ವಿಷಕಾರಿಕ ಕ್ರಿಮಿ ಮತ್ತು ಕೀಟನಾಶಕಗಳನ್ನು ಹೆಚ್ಚಾಗಿ ಬಳಸದೆ ಸಾವಯವ ರೀತಿಯಲ್ಲಿ ಬೆಳೆಗಳ ಸಂರಕ್ಷಣೆಗೆ ರೈತರು ಮುಂದಾಗಬೇಕು ಎಂದು ತಿಳಿಸಿದರು. ಮತ್ತೆ ಯಾವ್ಯಾವ ರೀತಿ ನೀವು ಪೆಸ್ಟಿಸೈಡ್ಸ್ನ ರೆಕಮೆಂಡ್ ಮಾಡ್ತಿದ್ದೀರಾ ಫಾರ್ಮರ್ಸ್ಗೆ? ನಿಮ್ಗೆ ಇದ್ರ ಬಗ್ಗೆ ನಾವು ಹಿಂದೆ ಬೇಸಿಕ್ ಟ್ರೈನಿಂಗು ತಗೊಂಡಿದ್ದೀರಾ? ಎಲ್ಲ ಏನು BSc AG ಗ್ರಾಜ್ಯುಯೇಟ್ ಯಾವ ರೀತಿ ಮಾಹಿತಿಯನ್ನು ತಿಳ್ಕೊಳ್ತಾರೆ ಅದೇ ಥರ ಟ್ರೈನಿಂಗನ್ನು ಕೊಡಿಸಿ, ಯಾಕಂದರೆ ರೈತರಿಗೆ ವೈಜ್ಞಾನಿಕವಾಗಿ ನೀವು ರೆಕಮೆಂಡ್ ಮಾಡಬೇಕು ಮತ್ತು ಅವ್ರಿಗೆ ತಾಂತ್ರಿಕತೆಯನ್ನು ತಿಳಿಸಬೇಕು ಅಂತ ಅಂದ್ಬಿಟ್ಟು ಹೇಳೋ ಒಂದು ಉದ್ದೇಶದಿಂದ ಮಾಡಿದ್ದೀವಿ. ಇವತ್ತಿನ ದಿನ ತಾವೆಲ್ಲರೂ ಅಷ್ಟೇ ನನ್ನ ಒಂದು ಕಳಕಳಿಯ ಮನವಿ ಏನಂದರೆ, ಜಸ್ಟ್ ಬರೀ ಬಿಸ್ನೆಸ್ ಮಾಡ್ಕೊಳ್ತೀವಿ ಚೆನ್ನಾಗಿ, ಈ ವರ್ಷ ಮಳೆ ಬಂದಿದೆ ಲಾಸ್ಟ್ ಇಯರ್ ಇಲ್ಲ ಅಂತ ಅಂದ್ಬಿಟ್ಟು ದಯವಿಟ್ಟು ಈ ಥರ ಯಾವುದೇ ಒಂದು ಹಾನಿಕಾರಕ ಪೆಸ್ಟಿಸೈಡ್ಸ್ ಆಗಲಿ ಹೆಚ್ಚಿನ ಡೋಸಸ್ ಅದ್ರ ಜೊತೆ ಕಾಂಬಿನೇಷನ್ಸ್ ಆ ಥರ ಯಾರೂ ಕೂಡ ನಮ್ಮ ರೈತರಿಗೆ ರೆಕಮೆಂಡ್ ಮಾಡಬೇಡಿ. ಯಾಕಂದರೆ ರೈತರು ನಿಮ್ಮನ್ನೇ ನಂಬಿಕೊಂಡು ಅಲ್ಲಿ ಬಂದಿರ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಅವರಿಗೆ ನೀವು ಇವತ್ತೇನು ತರಬೇತಿಯಲ್ಲಿ ತಿಳ್ಕೊಳ್ತೀರಾ ಅದ್ರ ಪ್ರಕಾರನೇ ನೀವು ಅವ್ರಿಗೂ ಕೂಡ ಮನವರಿಕೆ ಮಾಡಿ ಕೊಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಕೃಷಿ ವಿಜ್ಞಾನಿಗಳಾದ ಮಂಜುನಾಥ್ ರೆಡ್ಡಿ, ಅಶ್ವಥ್ ನಾರಾಯಣ ರೆಡ್ಡಿ, ಉಪ ಸಹಾಯಕ ಕೃಷಿ ನಿರ್ದೇಶಕಿ ಮಂಜುಳಾ, ಸಹಾಯಕ ಕೃಷಿ ನಿರ್ದೇಶಕಿ ಲಕ್ಷ್ಮಿ, ಜಾಗೃತ ದಳದ ನಿರ್ದೇಶಕ ಪ್ರಮೋದ್, ಕೃಷಿ ಅಧಿಕಾರಿಗಳಾದ ಶ್ರೀನಿವಾಸ್ ಮತ್ತಿತರರು ಇದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ
ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ಎಸ್ಪಿ ಡಿಎಲ್ ನಾಗೇಶ್ ಅವರಿಗೆ ಬೆಂಗಳೂರಿಗೆ ವರ್ಗಾವಣೆಯಾಗಿದ್ದು ಅವರ ಸ್ಥಳಕ್ಕೆ ಕುಶಲ್ ಚೌಕ್ಸಿ ನಿಯೋಜನೆಗೊಂಡಿದ್ದಾರೆ. ಕಳೆದ 2 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಸ್ಪಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ಡಿಎಲ್ ನಾಗೇಶ್ ರವರಿಗೆ ಎಸ್ಪಿ ಕಚೇರಿಯಲ್ಲಿ ಸಿಬ್ಬಂದಿ ಪುಷ್ಪ ಮಳೆಗೈದು ಬೀಳ್ಕೊಟ್ಟರು. ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ವರ್ಗಾವಣೆಗೊಂಡಿರುವ ಅವರಿಗೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಅವರಿಂದ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಿದ್ರು. ಇನ್ನು 2018ನೇ ಬ್ಯಾಚ್ ಐಪಿಎಸ್ ಅಧಿಕಾರಿಯಾಗಿ ಚಿಂತಾಮಣಿಯಲ್ಲಿ 2021 ಅಕ್ಟೋಬರ್ನಲ್ಲಿ ಎಸ್ಪಿಯಾಗಿ ಅಧಿಕಾರ ಸ್ವೀಕರಿಸಿ ಕರ್ತವ್ಯ ನಿರ್ವಹಿಸಿ ಉತ್ತಮ ಹೆಸರನ್ನು ಗಳಿಸಿಕೊಂಡಿದ್ದ ಕುಶಾಲ್ ಚೌಕ್ಸಿ ಮೊದಲ ಬಾರಿಗೆ ಎಸ್ಪಿಯಾಗಿ ಚಿಕ್ಕಬಳ್ಳಾಪುರಕ್ಕೆ ವರ್ಗಾವಣೆಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ವಿಶ್ವ ವಿವೇಕ ಕಾಲೇಜಿನ ವರ್ಣರಂಜಿತ ಪದವಿ ಪ್ರದಾನ ಸಮಾರಂಭವನ್ನು ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪದವಿ ಪ್ರದಾನ ಸಮಾರಂಭ ಎನ್ನುವುದು ವಿದ್ಯಾರ್ಥಿಗಳು ತಮ್ಮ ಔಪಚಾರಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದ ಗುರುತಾಗಿ ಪಡೆಯುವ ಅಮೃತ ಗಳಿಗೆಯಾಗಿದೆ ಎಂದು ಸಮಾರಂಭಕ್ಕೆ ಚಾಲನೆ ನೀಡಿದ ವಕೀಲ ಮಹೇಶ್ ದಾಸ್ ತಿಳಿಸಿದರು. ಶಿಕ್ಷಣವು ವ್ಯಾಪಾರೀಕರಣ ಆಗಿರುವ ಈ ದಿನಗಳಲ್ಲಿ ಕಳೆದ 10 ವರ್ಷಗಳಿಂದ ಪದವಿ ಶಿಕ್ಷಣ ಬಯಸಿ ಬರುವ ವಿದ್ಯಾರ್ಥಿಗಳಿಗೆ ಕನಿಷ್ಠ ಶುಲ್ಕ ಪಡೆದು ಉತ್ತಮ ಶಿಕ್ಷಣ ನೀಡುತ್ತಿರುವ ವಿಶ್ವ ವಿವೇಕ ಪದವಿ ಕಾಲೇಜು ಇತರೆ ಖಾಸಗಿ ಕಾಲೇಜುಗಳಿಗೆ ಮಾದರಿಯಾಗಿದೆ ಎಂದರು. ವೇದಿಕೆಯಲ್ಲಿ ಪ್ರಾಂಶುಪಾಲ ಎಎಚ್ಎಸ್ ಅಂಜಿ, ಸಂಸ್ಥೆಯ ಅಧ್ಯಕ್ಷ ಎಸ್ಜಿ ಪ್ರವೀಣ್ ಕುಮಾರ್, ಕಾರ್ಯದರ್ಶಿ ಬಿ ಸುದರ್ಶನ ರೆಡ್ಡಿ, ಉಪಾಧ್ಯಕ್ಷೆ ಜಯಂತಿ ಪ್ರವೀಣ್, ಮುಖ್ಯ ಅತಿಥಿ ಮಹೇಶ್ ದಾಸ್, ಆಕ್ಸ್ಫರ್ಡ್ ಸಂಸ್ಥೆಯ ಚಿದಾನಂದ ಮೂರ್ತಿ ಮತ್ತಿತರರು ಹಾಜರಿದ್ದರು. ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರ ಪಕ್ಕದಲ್ಲಿರುವ ಕಮ್ಮಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡಕ್ಕೆ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ಕಟ್ಟಡವನ್ನು ಕ್ವಾಲಿಟಿಯಾಗಿ ಕಟ್ಟಬೇಕು. ಡೈರಿ ಎಂದರೆ ರೈತರ ಜೀವನಾಡಿ, ಅದನ್ನು ಉಳಿಸಿ ಬೆಳೆಸುವುದು ಗ್ರಾಮದ ಎಲ್ಲರ ಜವಾಬ್ದಾರಿ ಎಂದರು. ಡೈರಿ ಉಳಿತಾಯದ ಹಣ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕಟ್ಟಡ ಇದಾಗಿದ್ದು 50x50 ಅಳತೆಯಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಅಧ್ಯಕ್ಷ ಶ್ರೀನಿವಾಸ್, ಕಾರ್ಯದರ್ಶಿ ಗೋಪಾಲಕೃಷ್ಣ ತಿಳಿಸಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್, ವೆಂಕಟನಾರಾಯಣಪ್ಪ, ರಾಮಕೃಷ್ಣಪ್ಪ, ಕೆಎನ್ ದೇವೇಂದ್ರಪ್ಪ, ಪಿ ವೆಂಕಟೇಶಪ್ಪ, ರಮೇಶ್, ಶಿವಕುಮಾರ್, ಲಕ್ಷ್ಮೀಪತಿ ಭಾಂಡು ಇತರರು ಉಪಸ್ಥಿತರಿದ್ದರು. ದೇವನಹಳ್ಳಿ ಪಟ್ಟಣದ ಬೂದಿಗೆರೆ ರಸ್ತೆಯ ಪ್ರಶಾಂತ ನಗರದಲ್ಲಿರುವ ಶ್ರೀ ಗಂಗಮ್ಮದೇವಿ, ಶ್ರೀ ಕಾಟೇರಮ್ಮ ದೇವಿ ದೇವಾಲಯದಲ್ಲಿ ದೇಗುಲ ಟ್ರಸ್ಟ್ ವತಿಯಿಂದ 6 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ರಾಜ್ಯಾಧ್ಯಕ್ಷ ಜೇಡರಹಳ್ಳಿ ಕೃಷ್ಣಪ್ಪ ಭೇಟಿ ನೀಡಿ ಶ್ರೀ ಕಾಟೇರಮ್ಮ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸಿದ್ದ ವಿವಿಧ ಊರಶಕ್ತಿ ದೇವರುಗಳ ಆಶೀರ್ವಾದ ಪಡೆದು ಮಾತನಾಡಿದ ಅವರು, ಗ್ರಾಮದಲ್ಲಿ ಸುಖ, ಶಾಂತಿ, ನೆಮ್ಮದಿಗೆ ದೇವತಾ ಕಾರ್ಯಗಳು ಹೆಚ್ಚಾಗಬೇಕು. ಕೆಂಪೇಗೌಡರ ಇತಿಹಾಸ ಮತ್ತು ಕೊಡುಗೆಗಳನ್ನು ಜನರಿಗೆ ತಿಳಿಸುವ ಪ್ರಯತ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಎಸ್ಪಿ ಮುನಿರಾಜು, ಎಚ್ವಿಎಸ್ ಶ್ರೀನಿವಾಸ್, ಮುನಿ ಆಂಜನಪ್ಪ, ಮುನಿರಾಜ್, ಲಕ್ಷ್ಮಮ್ಮ, ಅರ್ಚಕ ಉಮೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬದುಕು ಸ್ವರ್ಗದಂತಿರಬೇಕಾದ್ರೆ ಮಕ್ಕಳನ್ನು ಸನ್ಮಾರ್ಗದಲ್ಲಿ ಬೆಳೆಸಿ, ಮಗುವಿಗೆ ಜನ್ಮಸ್ಥಳವೇ ಮೊದಲ ಪಾಠಶಾಲೆ, ಜನ್ಮದಾತೆ ತಾಯಿಯೇ ಮೊದಲ ಗುರು. ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ. ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸುತ್ತಿದ್ದರೂ ಸರ್ಕಾರಗಳಿಂದ ಅಸಹಕಾರ, ರಾಷ್ಟ್ರ ಮಟ್ಟದ ರೈತ ನಾಯಕರ ಆಗಮನ, ದೆಹಲಿ ಮಾದರಿ ಹೋರಾಟಕ್ಕೆ ಚಿಂತನೆ. ಕೃಷಿ ಪ್ರಯೋಗದಲ್ಲಿ ಕೋಲಾರದ ರೈತರು ಎತ್ತಿದ ಕೈ, ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭದ ಬೆಳೆ, ನೇರಳೆ ಬೆಳೆದು ಭರಪೂರ ಆದಾಯ ಪಡೆಯುತ್ತಿರುವ ರೈತ.
ಸರ್ವರ್ ಸಮಸ್ಯೆ, ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಕಾದು ಕಾದು ಸುಸ್ತಾದ ಜನತೆ. ನಮ್ಮ ಸಮಸ್ಯೆ ಅರ್ಥವಾಗುತ್ತಿಲ್ಲವೇ ಎಂದು ಅಳಲು ತೋಡಿಕೊಂಡ ಸಾರ್ವಜನಿಕರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಎ ನ್ಯೂಸ್ ಟಿವಿ.